ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಪಟ್ಟಣದಲ್ಲಿ ನಡೆದ 10,000 ತಾಯಂದಿರಿಂದ ಸದ್ಗುರುವಿಗೆ ತನಾರತಿ ಅದ್ದೂರಿಯಾಗಿ ಜರುಗಿದೆ. ಪ್ರತಿ ವರ್ಷದ ಈ ವರ್ಷವೂ ಕೂಡ ಸದ್ಗುರು ಲಿಂಗೈಕ್ಯ ಯಲ್ಲಲಿಂಗ ಲಿಂಗೇಶ್ವರ 39ನೇ ಪುಣ್ಯರಾಧನೆ ಅಂಗವಾಗಿ 10,000 ತಾಯಂದಿರಿಂದ ತಲಾರತಿ ಅತಿ ವಿಜೃಂಭಣೆಯಿಂದ ದೇಶದಲ್ಲಿ ದಾಖಲೆ ನಿರ್ಮಿಸುವಂತೆ ತಾಯಂದಿರಿಂದ ಗುರುವಿಗೆ ಆರತಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಡಗ ಮತ್ತು ಮುಗಳಕೋಡ ಪೀಠಾಧಿಪತಿಗಳು ಆಗಿರುವಂತಹ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವು ಜರುಗಿದೆ. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಯಾಗ್ ರಾಜ್ಯದಲ್ಲಿ ನಡೀತಾ ಇರುವ ಕುಂಭಮೇಳ ಇಲ್ಲಿ ನಡೀತಾ ಇದೆ ಎಂದು ನನಗೆ ಬಹಳ ಸಂತೋಷವಾಗಿದೆ ಎಂದು ಭಕ್ತರ ಸಮ್ಮುಖದಲ್ಲಿ ಹೇಳಿದ್ದಾರೆ. ಮುಂಬರುವ ದಿನಮಾನದಲ್ಲಿ ಸಿದ್ಧಲಿಂಗ ಮತ್ತು ಯಲ್ಲಲಿಂಗ ಸಿದ್ದರಾಮ ನಿಮ್ಮ ಮನೆಯಲ್ಲಿ ನಂದದೀಪವಾಗಿ ಬೆಳಗಲಿ ಅಂತ ಆಶೀರ್ವಚನ ಕೊಟ್ಟಿದ್ದಾರೆ. ಜನವರಿ 13ನೇ ತಾರೀಕಿಗೆ ಪ್ರಾರಂಭ. ಅದರ ಜೊತೆಗೆ ನಾನು ನಿಮಗೊಂದು ಮಾತನ್ನ ಹೇಳಿದ್ದೆ, ನಿಮ್ಮೆಲ್ಲರಿಗೂ ಪ್ರಯಾಗರಾಜಕ್ಕೆ ಹೋಗಿ ಸ್ನಾನ ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆದರೆ 5 ದಿವಸಗಳ ನಂತರ ಯಲ್ಲಾಲಿಂಗ ಪ್ರಭುಗಳ ಈ ಭವ್ಯವಾದಂಥ ಮಹಾಮಂಟಪದಲ್ಲಿ ಒಂದು ತನುವಿನ ಆರತಿಯನ್ನು ನಡೀತದೆ. ಆ ತನುವಿನ ಆರತಿ ಕಾರ್ಯಕ್ರಮದಲ್ಲಿ ನೀವು ಸಕ್ರಿಯವಾಗಿ ಭಕ್ತಿಯಿಂದ ಪಾಲ್ಗೊಂಡ್ರೆ ಆ ಪ್ರಯಾಗರಾಜಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಏನು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಆ ಪುಣ್ಯ ಎಲ್ಲನೂ ಕೂಡ ಮುಗಳಕೋಡದ ಅಂಗಳದಲ್ಲಿ ನಿಮಗೆ ಸಿಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಎಷ್ಟು ಆಶ್ಚರ್ಯ ಘಟನೆ ಅಂದರೆ, ಪ್ರಯಾಗರಾಜದಲ್ಲಿ ಕುಂಭಮೇಳ, ಮುಗಳಕೋಡದಲ್ಲಿ ಪುಣ್ಯಸ್ಮರಣೋತ್ಸವ. ಇವತ್ತು ನನಗೆ ಗೊತ್ತಿಲ್ಲ, ಮುಗಳಕೋಡಕ್ಕೆ ಇವತ್ತು ನಮ್ಮ ಸಾಲಿಮಠ್ ಗುರುಗಳು ಬಂದಿದ್ದಾರೆ ಬೆಳಗಾವಿಯಿಂದ. ನಾನಲ್ಲಿ ಕುಂತು ಯಲ್ಲಾಲಿಂಗಪ್ಪ ಅವ್ರ ಗದ್ಗಿಗೆ ಆರತಿಯನ್ನು ಮಾಡಿ ಹೊರಗಡೆ ಬಂದು ದರ್ಶನಕ್ಕೆ ಕುಂತಂಥ ಸಂದರ್ಭದಲ್ಲಿ ಅವರು ಬಂದು ನನಗೆ ಒಂದು ಈ ತೀರ್ಥ ಬಾಟಲನ್ನು ಕೊಟ್ಟರು. ಇದು ಎಲ್ಲಿಂದ ಬಂದಿದೆ ಅಂದರೆ ಪ್ರಯಾಗರಾಜದಿಂದ ಇವತ್ತು ಮುಗಳಕೋಡದ ಅಂಗಳಕ್ಕೆ ಬಂದಿರುವಂಥದ್ದು. ಮುಗಳಕೋಡದ ಈ ಅಂಗಳಕ್ಕೆ ಪ್ರಯಾಗರಾಜ್ಯದ ಆ ಸಮುದ್ರದಿಂದ ಆ ತೀರ್ಥನ ಬಂದು ಇವತ್ತು ಗುರುಗಳಿಗೆ ಆ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು. ನಾನು ಅವತ್ತು ಹೇಳಿದೆ, ಪ್ರಯಾಗರಾಜಕ್ಕೆ ಹೋಗಕ್ಕೆ ನಮಗಾಗೋದಿಲ್ಲ, ಆದರೆ ಇವತ್ತು ಪ್ರಯಾಗರಾಜ್ಯದ ಒಂದು ತೀರ್ಥ ಇಲ್ಲಿಗೆ ಬಂದಿದೆ ಅಂದರೆ ಮುಗಳಕೋಡ ಪುಣ್ಯ ಭೂಮಿಯ ತಾಕತ್ತು ಎಂಥದ್ದು ಅಂದರೆ ಮುಗಳಕೋಡ ಮಠ ಆಗಿರ್ಬೋದು, ಮುಗಳಕೋಡ ಭಕ್ತರಾಗಿರ್ಬೋದು. ಆ ಪ್ರಯಾಗರಾಜದ ಪುಣ್ಯ ಭೂಮಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಆ ಪ್ರಯಾಗರಾಜನೇ ಮುಗಳಕೋಡ ಮಠಕ್ಕೆ ತರುಣು ಅಂತ ಹೇಳ್ಕೊಂಡು ಆ ಪ್ರಯಾಗರಾಜದ ಶಕ್ತಿಯನ್ನೇ ಇವತ್ತು ಗುರುಗಳಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಆಗಿರುವಂಥದ್ದು. ಇವತ್ತು ಬಹುಶಃ ನೀವು ಯಲ್ಲಾಲಿಂಗ ಪ್ರಭುಗಳ ಗದ್ದಿಗೆಯನ್ನು ನೋಡಿರಬೇಕು. ಗುರುವಿನ ಆರತಿಯನ್ನು ಗುರುವಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು. ಆರತಿ ಅಂತಂದರೆ ಹೆಸರೇ ಅದು. ಆರತಿ ಅಂತಂದರೆ ಅದು ನಾವು ಸಾಂಕೇತಿಕವಾಗಿ ಮಾಡ್ತಕ್ಕಂಥದ್ದು. ಸಾಂಕೇತಿಕವಾಗಿ ಗುರುಗಳಿಗೆ ಆರತಿಯನ್ನು ಮಾಡುವಂಥದ್ದು ಅಂದರೆ ಆರುವಂಥದಕ್ಕೆ ಆರತಿ ಅಂತಾರೆ. ಹಾಗಾಗಿ ನೀವು ಹಾಕಿರುವಂಥ ಎಣ್ಣೆ ಬತ್ತಿ ಇದು ಶಾಶ್ವತವಾಗಿ ನಿರಂತರವಾಗಿ ಉರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಗುರುಗಳಿಗೆ ಸಾಂಕೇತಿಕವಾಗಿ ಆರತಿ ಮುಖಾಂತರ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ರೆ ನಿಮ್ಮ ಜನ್ಮ ಜನ್ಮಕ್ಕೂ ಆರದಂಥ ಜ್ಯೋತಿ ಯಲ್ಲಾಲಿಂಗ ಸಿದ್ದರಾಮ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಬೆಳಗ್ತಾರೆ. ಹಾರುವಂಥ ಜ್ಯೋತಿ ಸಾಂಕೇತಿಕವಾಗಿ ಬೆಳಗಿ ಹಾರದಂಥ ಜ್ಯೋತಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಕ್ಕಂಥ ಪುಣ್ಯದ ಗಳಿಗೆ ಒಳಗಡೆ ನೀವೆಲ್ಲರೂ ಪಾಲ್ಗೊಂಡಿದ್ದೀರಲ್ಲ, ನಿಜವಾಗಿಯೂ ಕೂಡ ಇದು ದೇವರಿಗೂ ಸಿಗಲಾರದಂಥ ಸೌಭಾಗ್ಯ. ಅದು ಮುಗಳಕೋಡ ಭಕ್ತರಿಗೆ ಸಿಕ್ಕಿರುವಂಥ ಭಾಗ್ಯ ಅನ್ನುವಂಥ ಮಟ್ಟನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಾದ ನಂತರ ನಮ್ಮ ಆಸ್ಥಾನದ ಕಲಾವಿದರು 5 ಇದೇ ಸಂದರ್ಭದಲ್ಲಿ ಆಂಧ್ರ, ತಮಿಳುನಾಡು, ಗೋವಾ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.